ಓಂ ಸಂಕ್ರಂದನೇನ ನಿಮಿಷೇಣ ಜಿಷ್ಣುನಾ ಯುತ್ಕಾರೇಣ ದುಶ್ಚವನೇನ ಧುಷ್ಕುನಾ ತದಿಂದ್ರೇಣ ಜಯತ ತತ್ಸಹಧ್ವಯುಧೋ ನರೈಷು ಹಸ್ತೇನ ವೃಷ್ಣಾ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವೃಷಭ ರಾಶಿ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಸಾಧಾರಣವಾಗಿ ಶನಿ ಬದಲಾವಣೆ ಆಯಿತು. ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಎಲ್ಲ ಯೂಟ್ಯೂಬ್ ಚಾನಲಲ್ಲಿ, ಎಲ್ಲ ಟಿ ವಿ ಚಾನಲಲ್ಲಿ, ಪತ್ರಿಕಾ ಮಾಧ್ಯಮಗಳಲ್ಲಿ ಎಲ್ಲ ಕಡೆನೂ ಇದೇ ಸುದ್ದಿ, ಇದೇ ಟ್ರೆಂಡಿಂಗು. ಶನಿ ಬದಲಾವಣೆ ಆಯಿತು, ಶನಿ ಬದಲಾವಣೆ ಆಯಿತು, ಶನಿ ಬದಲಾವಣೆ ಆಯಿತು. ಆದರೆ ಶನಿ ಬದಲಾವಣೆ ಆಗಿದ್ದು ವೃಷಭ ರಾಶಿಯವ್ರಿಗೆ ಏನು ಫಲ ಅಂದರೆ, ವೃಷಭ ರಾಶಿಗೆ 11ನೇ ಮನೆಗೆ ಶನಿ ಬಂದಾಗ ಲಾಭಸ್ಥಾನ ಅಂದರೆ ಇನ್ನು 2.5 ವರ್ಷ ಲಾಭದ ಶನಿಯನ್ನು ಅನುಭವಿಸ್ತೀರ ನೀವು. ಅಂದರೆ ಲಾಭ, ಶನಿಯಿಂದ ಲಾಭ ಕೊಡುತ್ತೆ. ಏನೇನು ಲಾಭಗಳು? ಶನಿಯಿಂದ ನಿಮ್ಮ ಕೆಲಸ ಬಲ ಆಗುತ್ತೆ, ಶನಿಯಿಂದ ನಿಮಗೆ ನ್ಯಾಯ ಸಿಗುತ್ತೆ, ಶನಿಯಿಂದ ನಿಮ್ಮ ಕೋರ್ಟು ಕಚೇರಿ ಕೆಲಸಗಳಲ್ಲಿ ಜಯತ್ವ ಪ್ರಾಪ್ತಿಯಾಗುತ್ತೆ, ಶನಿಯಿಂದ ನಿಮ್ಮ ಪಾಪಕರ್ಮಗಳು ದೂರವಾಗಿ ನಿಮಗೆ ಪುಣ್ಯ ಸಂಪಾದನೆ ಆಗುತ್ತೆ, ಶನಿಯಿಂದ ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಒಂದು ವಸ್ತುಗಳು, ಹಣ ಅಥವಾ ಅಧಿಕಾರ, ಆಸ್ತಿ ನಿಮ್ಮನ್ನು ಹುಡುಕೊಂಬರುತ್ತೆ. ಇವೆಲ್ಲದರಲ್ಲೂ ಕೂಡ ತುಂಬ ಅದ್ಭುತವಾದ ಫಲವನ್ನು ಕೊಡುವಂಥದ್ದು ಶನಿ ಪರಮಾತ್ಮ. ಹಾಗಾಗಿ ಲಾಭದ ಶನಿ ಇರೋದರಿಂದ ಶನಿ ಬಗ್ಗೆ ಏನೂ ತಲೆ ಕೆಡಿಸ್ಕೊಳ್ಳದೆ ವೃಷಭ ರಾಶಿಯವರು ಸಂತೋಷವಾಗಿರ್ಬೋದು. ಅದೊಂದು ಮಾತು ನಾನು ಹೇಳಬಲ್ಲೆ, ಯಾವುದೇ ಥರದ ಭಯ ಪಡುವಂಥ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ಸರಿ, ಶನಿ ಒಂದೇ ಗ್ರಹನ, ಬೇರೆ ಗ್ರಹಗಳಿಲ್ವಾ? ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತಂದರೆ, ಒಂದು ಪರಿವರ್ತನಾ ಯೋಗದಲ್ಲಿ ವೃಷಭ ರಾಶಿಗೆ ಅಧಿಪತಿ ಅಂತ ಶುಕ್ರ ಮತ್ತು ಲಾಭಾಧಿಪತಿ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಗುರುವಿನ ಮಧ್ಯೆ ನಡೀತಾ ಇದೆ. ಈ ಪರಿವರ್ತನಾ ಯೋಗದಿಂದ ಒಂದು ಉತ್ತಮವಾದ ಫಲವನ್ನು ಪಡಿಬಹುದು. ಅಂದರೆ ಸ್ವಕ್ಷೇತ್ರದಲ್ಲೇ ಗುರು ಮತ್ತು ಶುಕ್ರ ಇದ್ದಾರೆ ಅಂತ ನಾವು ಭಾವನೆ ಮಾಡಬೇಕು. ಯಾವಾಗ ಸ್ವಕ್ಷೇತ್ರದಲ್ಲೇ ಗುರು ಮತ್ತು ಶುಕ್ರ ಇದ್ದಾರೋ ನಿಮಗೆ ಏನೇನು ಫಲ ಸಿಗುತ್ತೆ? ಅದಲ್ಲದೆ ನಿಮಗೆ 5 ಗ್ರಹಗಳು, ಪಂಚಗ್ರಹಗಳ ಕೂಟ ಅನ್ನುವಂಥದ್ದು ಇರುತ್ತೆ. ಏನು, ರವಿ ಅಂದರೆ ಸೂರ್ಯ, ಬುಧ, ಶುಕ್ರ, ಶನಿ, ರಾಹು 5 ಗ್ರಹಗಳು ಒಂದೇ ಮನೆಯಲ್ಲಿದೆ. ಪಂಚಗ್ರಹ ಕೂಟ ಅನ್ನುವಂಥದ್ದು ನಾವು ಕಾಣಬಹುದು. ಏನೇನು ಫಲ ಸಿಗುತ್ತೆ ಈ 5 ಗ್ರಹದಿಂದ ಮತ್ತು ಪರಿವರ್ತನೆಯಿಂದ? ವೃಷಭ ರಾಶಿಯವರಿಗೆ ಲಾಭದ ಶನಿಯಿಂದ ಏನೇನು ಫಲ ಸಿಗ್ಬೋದು ಅಂದರೆ, ಸದೃಢರಾಗ್ತೀರಾ. ಅಂದರೆ ದೃಢವಾದ ಶರೀರ, ದೃಢವಾದ ಮನಸ್ಸು ಉಳ್ಳವಂಥವರಾಗ್ತೀರಾ ವೃಷಭ ರಾಶಿಯವರು. ಸದ್ಗುಣವನ್ನು ಹೊಂದಿಕೊಳ್ತೀರಾ. ಒಳ್ಳೆಯ ಸಂತಾನದ ಫಲವನ್ನು ಅಪೇಕ್ಷೆ ಪಡ್ಬೋದು. ಸತ್ಕಾರ್ಯದಿಂದ ಸಂತೃಪ್ತಿ ಅಂದರೆ ಒಳ್ಳೆಯ ಕಾರ್ಯಗಳನ್ನು ಮಾಡ್ತೀರಾ. ವಾಹನ ಸೌಖ್ಯವು ಈ ತಿಂಗಳು ನಿಮ್ಗೆ ಪ್ರಾಪ್ತಿ, ಪ್ರಯತ್ನ ಪಟ್ಟರೆ ವಾಹನವನ್ನು ಪಡಿಬೋದು. ವ್ಯವಸಾಯದಿಂದ ನಿಮಗೆ ಹಣ ಗಳಿಕೆ, ವ್ಯವಸಾಯದ ರೈತರಿಗೆ ಸಂತೋಷ ಅನ್ನುವಂಥ ಸಿಗುತ್ತೆ. ರತ್ನಗಳು ಹಾಗೂ ಧಾನ್ಯಗಳ ವ್ಯಾಪಾರ ಮಾಡುವಂಥವರಿಗೆ ತುಂಬ ಒಳ್ಳೆಯ ಫಲ. ಪತ್ನಿಯ ಕಡೆಯಿಂದನೂ ಸಂಪತ್ತು ವೃದ್ಧಿಯಾಗಿ ವಸ್ತ್ರ ಹಾಗೂ ಆಭರಣಗಳನ್ನು ಕೊಳ್ಳುವಂತಹ ಮಾಸ ಈ ಮಾಸ ಆಗುತ್ತೆ ನಿಮಗೆ. ಮತ್ತು ವಾಹನದಿಂದ ಸಂಪಾದನೆ ಮಾಡುವಂಥವ್ರಿಗೂ ಕೂಡ ಉತ್ತಮವಾದ ಅಭಿವೃದ್ಧಿ, ಉನ್ನತ ವ್ಯಕ್ತಿಗಳ ಸ್ನೇಹ ಪರಿಚಯ ಆಗುವಂತಹ ತಿಂಗಳು ಇದು ನಿಮಗೆ. ಅರಣ್ಯ ಮತ್ತು ಜಲಮೂಲಗಳಿಂದ ಸ್ವಲ್ಪ ಆದಾಯ, ಅಂದರೆ ಈ ಸಾಮಿಲ್ ನಡೆಸುವಂಥವರು, ಮತ್ತು ಅರಣ್ಯಕ್ಕೆ ಸಂಬಂಧಪಟ್ಟಂಥ ಒಂದು ವ್ಯಾಪಾರ ಮಾಡುವಂಥವರು, ಮತ್ತು ನೀರಿಗೆ ಸಂಬಂಧಪಟ್ಟಂಥ ವ್ಯಾಪಾರ ಮಾಡುವಂಥವ್ರು, ಇದೆಲ್ಲ ನೀರನ್ನೆಲ್ಲ ಮಾರುವಂಥದ್ದಾಗ್ಬೋದು. ಆ ನೀರಿನ ರಿಲೇಟೆಡ್ ಆಗಿರುವಂಥ ಎಲ್ಲ ವ್ಯಾಪಾರದಲ್ಲೂ ಕೂಡ ನಿಮಗೆ ತುಂಬ ಒಳ್ಳೆಯ ಫಲ. ಹಾಲು ಮತ್ತು ಹಾಲಿನ ಪದಾರ್ಥಗಳ ವ್ಯಾಪಾರ ಮತ್ತು ಅದನ್ನಿಟ್ಕೊಂಡು ಹೈನುಗಾರಿಕೆ ಮಾಡುವಂಥವ್ರು, ರೈತರು ಮತ್ತು ಹಸು ಸಾಕುವಂಥವ್ರು, ಅವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ. ಕುಟುಂಬದ ಬಗ್ಗೆ ಹೆಚ್ಚಿನ ಪ್ರೀತಿ ನಿಮ್ಮದಾಗಿರುತ್ತೆ. ನ್ಯಾಯ, ದಾನ ಇವೆರಡೂ ಕೂಡ ಹೆಚ್ಚು ನೀವು ಮಾಡುವಂಥದ್ದು. ಅಂದರೆ ನ್ಯಾಯ ಗಳಿಸ್ಕೋತೀರಾ, ದಾನ ಹೆಚ್ಚು ಮಾಡ್ತೀರಾ ಅನ್ನುವಂಥದ್ದು ನಾವು ಹೇಳ್ಬೋದು. ಧಾರ್ಮಿಕರಾಗ್ತೀರಾ. ಧಾರ್ಮಿಕತೆಯಲ್ಲಿ, ಆಧ್ಯಾತ್ಮಿಕತೆಯಲ್ಲಿ ಶ್ರೀಮಂತರು, ಅಂದರೆ ದುಡ್ಡಲ್ಲ, ಆಧ್ಯಾತ್ಮಿಕ ಹಾಗೂ ಧಾರ್ಮಿಕತೆಯಲ್ಲಿ ನೀವು ಶ್ರೀಮಂತರಾಗ್ತೀರಾ. ಜೊತೆಗೆ ಹೆಸರನ್ನು ಪ್ರಸಿದ್ಧಿ ಮಾಡ್ಕೋತೀರಾ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನೀವು ಪಾಲ್ಗೊಳ್ತೀರಾ. ಸ್ವಯಾರ್ಜಿತ ಸಂಪತ್ತು ನಿಮಗೆ ಹೆಚ್ಚಾಗುತ್ತೆ. ಅಂದರೆ ಸ್ವಲ್ಪ ಶ್ರಮಿಕವಾದಂಥ ಕೆಲಸಗಳನ್ನು ನೀವು ಮಾಡ್ತೀರಾ. ಸರ್ಕಾರದ ಕೆಲಸದಿಂದ ನಿಮಗೆ ಅಭಿವೃದ್ಧಿ ಆಗುತ್ತೆ. ಮತ್ತು ಆಭರಣ ತಯಾರಕರು, ಆಭರಣ ಮಳಿಗೆಯಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರು, ಪಂಚಲೋಹ, ನವರತ್ನ ಈ ಥರ ನೀವು ಆಭರಣಕ್ಕೆ ಸಂಬಂಧಪಟ್ಟಂಥ ವೃತ್ತಿಯನ್ನು ಮಾಡುವಂಥವರು ಖಂಡಿತ ನಿಮ್ಗೆ ಅನುಕೂಲ ಆಗುತ್ತೆ. ವಾಹನ ಮಾರಾಟಗಾರರು, ಸೇಲ್ಸ್ ಆ್ಯಂಡ್ ಸರ್ವೀಸು ಇಟ್ಕೊಂಡಿರ್ತಕ್ಕಂಥವ್ರಿಗೆಲ್ಲ 2 ವೀಲರ್ ಆಗ್ಬೋದು, 4 ವೀಲರ್ ಆಗ್ಬೋದು, 6 ವೀಲರ್ ಆಗ್ಬೋದು, ಲಾರಿ, ಬಸ್ ಆಗ್ಬೋದು, ಅನುಕೂಲ ಇದೆ. ಸನ್ಮಾರ್ಗದಲ್ಲಿ ಸಂಪಾದನೆ ಹೆಚ್ಚಾಗುತ್ತೆ. ಮತ್ತು ಮಂತ್ರ ಮತ್ತು ದೇವಾಲಯ, ಮಂತ್ರವನ್ನು ಹೆಚ್ಚು ಕೇಳುವಂಥವ್ರು ಆಗ್ತೀರಾ. ಒಂದು ಪಾಸಿಟಿವ್ ವೈಬ್ರೇಷನ್ಸನ್ನು ಫೀಲ್ ಮಾಡುವಂಥವ್ರು ಆಗ್ತೀರಾ. ಜೊತೆಗೆ ವಿಶೇಷವಾಗಿ ದೈವ ಭಕ್ತರು ನೀವು
ಆಗ್ತೀರಾ. ಮತ್ತು ಅನುಮಾನಾಸ್ಪದವಾಗಿ ಯಾರ ಮೇಲೆ ನಿಮಗೆ ಡೌಟ್ ಬಂದರೂ ಕೂಡ ಅವರನ್ನು ಸಂಪೂರ್ಣ ನಂಬಕ್ಕೆ ಹೋಗಬೇಡಿ. ನಿಮ್ಮನ್ನು ಯಾಮರ್ಸೋದಕ್ಕೋ ಅಥವಾ ನಿಮ್ಮನ್ನು ಮೋಸ ಮಾಡೋದಕ್ಕೋ ಬರ್ತಾರೆ, ಅಂಥವ್ರನ್ನ ಯಾರೂ ಕೂಡ ನೀವು ನಂಬಲಿಕ್ಕೆ ಹೋಗಬೇಡಿ. ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ವ್ಯವಸಾಯದಿಂದ ಹೆಚ್ಚಿನ ಸಂಪಾದನೆ ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಬ್ಯಾಲೆನ್ಸ್ ಆಗುತ್ತೆ, ಖರ್ಚು ಜಾಸ್ತಿ ಇರುತ್ತೆ. ಪ್ರವಾಸಗಳನ್ನು ಹೆಚ್ಚು ಮಾಡುವಂತಹ ಯೋಗ ಈ ಒಂದು ನಿಮಗೆ ತಿಂಗಳಲ್ಲಿ ಕಾಣುತ್ತೆ. ಇನ್ನು ತೋಟಗಾರಿಕೆ, ಗಿಡದಿಂದ ಸಂಪಾದನೆ ಮಾಡುವಂಥದ್ದು, ನರ್ಸರಿ ಇಟ್ಕೊಂಡಿರ್ತಕ್ಕಂಥವರು, ಮನೆ ಮುಂದೆ ಗಿಡಗಳನ್ನು ಬೆಳೆಸುವಂಥವರು, ಮತ್ತು ಈ ಸಂಬಂಧಪಟ್ಟಂಥ ಪ್ರಕೃತಿಗೆ ಸಂಬಂಧಪಟ್ಟಂಥ ಮರಗಳಿಗೆ ಸಂಬಂಧಪಟ್ಟ ಸುಮಾರು ಜನ ಈ ಕಾಫಿ ತೋಟ, ಟೀ ಎಸ್ಟೇಟು, ಮತ್ತು ರಬ್ಬರ್ ಮರಗಳು ಮತ್ತು ಅಡಿಕೆ ಮರಗಳು, ಈ ಥರದ್ದೆಲ್ಲ ಯಾರ್ಯಾರು ಇಟ್ಟು ತಮ್ಮ ಲೈಫನ್ನು ಜೀವನವನ್ನು ಪೋಷಣೆ ಮಾಡ್ಕೋತಾ ಇದ್ದಾರೋ ಅಂಥವ್ರಿಗೆಲ್ಲ ಒಂದು ಒಳ್ಳೆಯ ಫಲ. ಪಿತ್ರಾರ್ಜಿತ ಆಸ್ತಿ ನಿಮ್ಮ ಕೈಗೆ ಬಂದು ಸೇರುವಂಥ ಸಾಧ್ಯತೆ, ಲಭ್ಯತೆ ನಿಮಗೆ ಹೆಚ್ಚಾಗಿರುತ್ತೆ. ಸ್ವಲ್ಪ ಹೊಟ್ಟೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಇಶ್ಯೂಸ್ ಬರುತ್ತೆ. ಒಂದು ಸ್ವಲ್ಪ ಉಪವಾಸದ ಕಡೆ ಗಮನ ಕೊಡಬೇಕು. ಅಂದರೆ 3 ಹೊತ್ತು ಹೆಚ್ಚು ಊಟ ಮಾಡಬೇಡಿ, ಸ್ವಲ್ಪ ಕಡಿಮೆ ಪ್ರಮಾಣದ ಊಟವನ್ನು ನೀವು ಅಭ್ಯಾಸ ಮಾಡ್ಕೊಳ್ಳೋದು ಒಳ್ಳೆಯದು. ಒಂದು 4 ದಿನಕ್ಕೋ ಅಥವಾ ಪ್ರತಿ ಏಕಾದಶಿಗೋ ಒಂದು ಉಪವಾಸ ಮಾಡುವಂಥದ್ದು ಭಾಳ ಒಳ್ಳೆಯದು. ಗುಪ್ತ ಧನ ದೊರೆಯುವಂಥ ಸಾಧ್ಯತೆ. ಗುಪ್ತ ಧನ ಅಂದರೆ ಏನೋ ನಿಧಿ ಸಿಕ್ಬಿಡುತ್ತೆ ಅಂತಲ್ಲ, ಸ್ವಲ್ಪ ಮಟ್ಟಿಗೆ ನೀವು ಯಾರಿಗೂ ಗೊತ್ತಿಲ್ಲದೆ ಹಣವನ್ನು ಎತ್ತಿಡೋದು. ಅಂದರೆ ಈಗ ಒಬ್ಬ ಮನೆ ಯಜಮಾನ ಒಂದು 10,000 ಒಂದು 50,000 ಒಂದು ಲಕ್ಷನೋ ದುಡ್ಡು ಯಾರಿಗೂ ಗೊತ್ತಿಲ್ಲದೆ, ಹೆಂಡತಿ ಮಕ್ಕಳು ಗೊತ್ತಿಲ್ಲದೆ ಎತ್ತಿಡ್ತಾನೆ ಅಂದರೆ ಅದು ಹೆಂಡತಿ ಮಕ್ಕಳಿಗೆ ಏನೋ ಸಮಸ್ಯೆ ಬಂದಾಗ ಉಪಯೋಗ ಮಾಡಲಿಕ್ಕೆ ಆ ಥರ ಗುಪ್ತ ಧನ ನಿಮಗೆ ವೃದ್ಧಿ ಆಗುತ್ತೆ. ಇನ್ನು ದೈಹಿಕವಾಗಿ ಹೆಚ್ಚು ಸುಖ ಇರುತ್ತೆ. ಮತ್ತು ಮಕ್ಕಳ ಆರೋಗ್ಯದ ವಿಚಾರದಲ್ಲೂ ಕೂಡ ಚೆನ್ನಾಗಿರುತ್ತೆ. ಶಕ್ತಿವಂತರಾಗ್ತೀರಾ. ಮತ್ತು ಚಂಚಲ ಚಿತ್ತ, ಮನಸ್ಸು ಮಾತ್ರ ತುಂಬ ಚಂಚಲತೆ ಜಾಸ್ತಿ ಆಗುತ್ತೆ. ತುಂಬ ಬೆಳಕಿಗಿಂತ ಸ್ಪೀಡಾಗಿ ನಿಮ್ಮ ಮನಸ್ಸು ಕೆಲಸ ಮಾಡುತ್ತೆ. ಹಾಗಾಗಿ ಮನಸ್ಸನ್ನು ಹತೋಟಿದಲ್ಲಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಮತ್ತು ಯಾರನ್ನೂ ಕೂಡ ಪರ ಗಂಡಸರನ್ನಾಗಲಿ ಪರ ಹೆಂಗಸರನ್ನಾಗಲಿ ಸಂಪೂರ್ಣ ನಂಬಕ್ಕೆ ಹೋಗಬೇಡಿ. ನೀವಾಯಿತು, ನಿಮ್ಮ ಕೆಲಸ ಆಯಿತು, ನಿಮ್ಮ ಮನೆ ಆಯಿತು, ಹಂಗಿದ್ರೆ ತುಂಬ ಒಳ್ಳೆಯದು. ನಿರ್ಭೀತರಾಗ್ತೀರಾ. ಸ್ವಲ್ಪ ಸ್ವಾರ್ಥಿಗಳಾಗ್ತೀರಾ ಈ ತಿಂಗಳು ನೀವು. ನನ್ನ ಕುಟುಂಬ ನನಗೆ ಬೇಕು, ಆ ಥರ ಸ್ವಲ್ಪ ಸ್ವಾರ್ಥಿಗಳಾಗ್ತೀರಾ. ಶತ್ರುಗಳ ಮೇಲೆ ನಿಮಗೆ ಜಯ ಪ್ರಾಪ್ತಿ ಆಗುತ್ತೆ. ಮತ್ತು ಸಂಪಾದನೆ ಯಾವ ಥರ ಮಾಡ್ತೀರಾ ಅಂತಂದರೆ ಭಗವಂತನ ಆಶೀರ್ವಾದ ನಿಮಗೆ ಈ ತಿಂಗಳು ಸಂಪಾದನೆಗೆ ತೃಪ್ತಿಯಾಗಿ ಸಿಗುತ್ತೆ. ಅದಕ್ಕೆ ತಕ್ಕಂತೆ ಖರ್ಚು ಕೂಡ ನಿಮಗೆ ಅದೇ ಥರ ಇರುತ್ತೆ, ಏನೂ ಉಳಿಸ್ಲಿಕ್ಕೆ ಆಗಲ್ಲ. ಕುಟುಂಬದೊಡನೆ ಸಹಮತ ನಿಮಗೆ ತುಂಬ ಅಗತ್ಯ ಇರುತ್ತೆ. ಕುಟುಂಬದ ಜೊತೆ ಪ್ರಯಾಣ ಮಾಡ್ತೀರಾ. ಮತ್ತು ಹೆಚ್ಚು ಪ್ರೀತಿಯನ್ನು ಕುಟುಂಬಕ್ಕೆ ತೋರುವಂತಹ ಮಾಸ ಆಗುತ್ತೆ. ಮತ್ತು ವಿಶೇಷವಾದ ಲಾಭ ಏನಂತಂದರೆ ಧೈರ್ಯ ಜಾಸ್ತಿ ಸಿಗುತ್ತೆ, ಬುದ್ಧಿವಂತಿಕೆ, ಒಳ್ಳೆಯ ಸ್ವಭಾವ, ಮತ್ತು ವೇಗ ಜಾಸ್ತಿ ಆಗುತ್ತೆ. ಈ ತಿಂಗಳು ತುಂಬ ಸ್ಪೀಡ್ ಆಗುತ್ತೆ. ನಿಮಗೆ ಕೆಲಸಗಳೆಲ್ಲ ಬೇಗ ಬೇಗ ಮಾಡೋದು, ನಾಳೆ ಕೆಲಸನೂ ಇವತ್ತೇ ಮುಗಿಸೋದು, ಆ ಥರದ್ದೆಲ್ಲ ಬರುತ್ತೆ. ಪ್ರಯಾಣ ನಿಮಗೆ ಜಾಸ್ತಿ ಇರುತ್ತೆ. ಪರಾಕ್ರಮಿಗಳಾಗ್ತೀರಾ. ಮತ್ತು ಪ್ರಯಾಣದಿಂದ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳಾಗಬಹುದು, ಅದನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು. ನೃತ್ಯ, ನಾಟ್ಯ, ಸಂಗೀತ, ಕಲೆ, ಸಾಹಿತ್ಯ, ಮತ್ತು ನಾಟಕ, ಮತ್ತು ಈ ಸಿನಿಮಾ ರಂಗದ ಒಂದು ನಟ ನಟಿಯರು ಇತ್ಯಾದಿಗಳು, ಫ್ಯಾಷನ್ ರಿಲೇಟೆಡ್ ಡಿಸೈನ್ಸು, ಮತ್ತು ಫ್ಯಾಷನ್ ಮಾಡೆಲಿಂಗು, ಮತ್ತು ಅದರ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸ, ಉದ್ಯೋಗ, ವ್ಯಾಪಾರ, ಆರ್ಕಿಟೆಕ್ಟ್ಸು, ಇವರಿಗೆಲ್ಲ ತುಂಬ ಚೆನ್ನಾಗಿರುವಂತಹ ಒಂದು ತಿಂಗಳು. ವ್ಯವಸಾಯದ ಭೂಮಿಯನ್ನು ಖರೀದಿ ಮಾಡುವಂತಹ ಯೋಗ, ಪ್ರಯತ್ನ ಪಟ್ಟರೆ ಅನುಕೂಲ ಆಗುತ್ತೆ. ಸ್ನೇಹಿತರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಸ್ವಲ್ಪ ಮಟ್ಟಿಗೆ ಅನವಶ್ಯಕ ವೆಚ್ಚಗಳು ನಿಮಗೆ ಹೆಚ್ಚು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಷೇರು ವ್ಯವಹಾರದಲ್ಲಿ ಸ್ವಲ್ಪ ಪ್ರಮಾಣದ ಲಾಭಗಳನ್ನು ಹೆಚ್ಚು ಕಾಣಬಹುದು. ಮತ್ತು ಕುಟುಂಬದಲ್ಲಿ ಸಣ್ಣ ಪುಟ್ಟ ವ್ಯಾಜ್ಯಗಳು ಬಂದಿರೋದು ಬ್ಯಾಲೆನ್ಸ್ ಮಾಡ್ತೀರಾ. ಮಕ್ಕಳು ನಿಮಗೆ ಒಂದು ಸಂತೋಷವನ್ನು ತಂದು ಕೊಡ್ತಾರೆ. ದೇವಸ್ಥಾನಗಳನ್ನು ದರ್ಶನ ಮಾಡುವಂಥದ್ದು ನಿಮಗೆ ಸ್ವಲ್ಪ ಸ್ವತಂತ್ರವಾಗಿ ಅನುಕೂಲ ಆಗುತ್ತೆ, ಅದು ತುಂಬ ಇಂಪಾರ್ಟೆಂಟು. ಮತ್ತು ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಬಹಳ ಮುಖ್ಯ. ಗುರು ಸೇವೆ ಅನ್ನುವಂಥದ್ದು ತುಂಬ ಒಳ್ಳೆಯದು. ಯಾವುದೇ ವಂಚನೆ ಮಾಡಿ ಸಂಪಾದನೆ ಮಾಡುವಂತಹ ಅವಕಾಶಗಳು ಸಿಕ್ಕರೂ ಕೂಡ ಅದನ್ನು ಒಪ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮನ್ನು ಏನಕ್ಕೋ ಕಷ್ಟಕ್ಕೆ ಸಿಲುಕಿಸ್ತಾ ಇದ್ದಾರೆ ಅಂತ ನಿಮಗೆ ಅನಿಸುತ್ತೆ. ವಿವಾಹದ ಸಂಬಂಧಪಟ್ಟಂಥ ವಿಚಾರದಲ್ಲಿ ಅದೃಷ್ಟ, ಸೇವೆಯಿಂದ ಹೆಚ್ಚು ಸಂಪಾದನೆ, ವೈದ್ಯಕೀಯದಿಂದ ನಿಮಗೆ ಅಭಿವೃದ್ಧಿ. ಯಾರ್ಯಾರು ನೀಟ್ ಪರೀಕ್ಷೆ ಬರೀತಾ ಇದ್ದೀರಾ, ಯಾರ್ಯಾರು ಸಂಪೂರ್ಣವಾಗಿ ವಿದ್ಯಾಭ್ಯಾಸ ಡಾಕ್ಟ್ರಿಗೆ ಸಂಬಂಧಪಟ್ಟದ್ದು MBBS MD ಮಾಡ್ತಾ ಇದ್ದೀರಾ, ಯಾರ್ಯಾರು ಖುದ್ದು ವೈದ್ಯರಾಗಿದ್ದೀರಾ, ಅದು ಆಯುರ್ವೇದಿಕ್ ಆಗ್ಬೋದು, ಅಲೋಪತಿ ಆಗ್ಬೋದು, ಸಿದ್ಧ ಮೆಡಿಸನ್ ಆಗ್ಬೋದು, ಅಥವಾ ಈ ವೈದ್ಯಕೀಯ ಉಪಕರಣಗಳನ್ನು ತಯಾರು ಮಾಡುವವರು, ಅದನ್ನು ಮಾರಾಟ ಮಾಡುವಂಥವರು, ದೊಡ್ಡ ದೊಡ್ಡ ವೈದ್ಯಕೀಯ ಸಂಸ್ಥೆಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರು, ಕಾಲೇಜ್ ಆಗ್ಬೋದು, ಮೆಡಿಕಲ್ ಕಾಲೇಜು, ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಹಾಸ್ಪಿಟಲ್ಸ್ ಆಗ್ಬೋದು, ಕ್ಲಿನಿಕ್ ಆಗ್ಬೋದು, ಮೆಡಿಕಲ್ ಶಾಪ್ ಆಗ್ಬೋದು, ಇಂಥವ್ರಿಗೆಲ್ಲ ಒಂದು ಒಳ್ಳೆ ನ್ಯಾಯ ಮಾರ್ಗದ ಸಂಪಾದನೆ ಅನ್ನುವಂಥದ್ದು ವೃದ್ಧಿ ಆಗುತ್ತೆ. ಶತ್ರುಗಳಿಂದ ಜಯಪ್ರಾಪ್ತಿ ಆಗೋದು, ತನ್ಮೂಲಕ ಸ್ವಲ್ಪ ಸಂಪತ್ತಿನ ಗಳಿಕೆ ಕಡೆಗೆ ನಿಮ್ಮ ಗಮನ ಇರುತ್ತೆ. ವಿವಾಹದ ನಂತರದ ಹೆಣ್ಣಿನಿಂದ ಲಾಭಗಳು ಜಾಸ್ತಿ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ನಿಮ್ಮ ಆರೋಗ್ಯದಲ್ಲಿ ಹೊಟ್ಟೆ ಸಂಬಂಧಪಟ್ಟದ್ದು ತೀಕ್ಷ್ಣವಾಗಿ ಸಮಸ್ಯೆಗಳನ್ನು ಉತ್ಪತ್ತಿ ಮಾಡುತ್ತೆ. ತನ್ಮೂಲಕ ಖರ್ಚು ನಿಮಗೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಅಂದರೆ
ವಂಶ ಪಾರಂಪರ್ಯವಾಗಿರುವಂತಹ ವೃತ್ತಿಗಳನ್ನು ಮಾಡುವಂಥವ್ರಿಗೆ ಸಕ್ಸಸ್ ಜಾಸ್ತಿ ಇದೆ. ಉದಾಹರಣೆಗೆ ಈ ಶಿಲ್ಪಕಲಾನ್ಯಾಸರು, ದೇವಾಲಯಗಳನ್ನು ನಿರ್ಮಾಣ ಮಾಡುವಂಥವರು, ವಿಗ್ರಹ ಕೆತ್ತನೆ ಮಾಡುವಂಥವರು, ವಿಶ್ವಕರ್ಮಗಳಿಗೆ ಮತ್ತು ವಂಶ ಪಾರಂಪರ್ಯದ ವೃತ್ತಿ ಮಾಡುವಂಥವ್ರಿಗೆ ತುಂಬ ಚೆನ್ನಾಗಿರುತ್ತೆ. ವಿದೇಶಿ ಸಂಬಂಧಪಟ್ಟಂಥ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡ್ತಾಯಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಮತ್ತು ಕೆಲವೊಂದು ರಹಸ್ಯವಾಗಿ ಇಟ್ಕೊಳ್ಬೇಕಾಗುತ್ತೆ. ಎಲ್ಲ ವಿಚಾರನೂ ಓಪನ್ ಆಗಿ ಎಲ್ಲರಿಗೂ ಹೇಳ್ಬಿಡ್ಕೋಬೇಡಿ, ಕೆಲವೊಂದು ರಹಸ್ಯವಾಗಿ ಇಟ್ಕೊಳ್ಳೋದು. ತನ್ಮೂಲಕ ಭೂ ಸಂಪತ್ತು, ಧನ ಸಂಪತ್ತು ವೃದ್ಧಿ ಆಗುತ್ತೆ. ಹಿರಿಯ ಸಹೋದರನಿಂದ ಒಂದು ಸ್ವಲ್ಪ ವ್ಯಾಜ್ಯಗಳು ಮನೆಯಲ್ಲಿ ಬರುವಂಥ ಸಾಧ್ಯತೆ. ಭಾಗ್ಯಸ್ಥಾನದ ಲಾಭಗಳನ್ನು ಕೂಡ ಹೆಚ್ಚಾಗಿ ಪಡಿತೀರಾ. ಕೌಶಲ್ಯತೆ ನಿಮಗೆ ಹೆಚ್ಚಾಗುತ್ತೆ. ಮತ್ತು ತಂದೆಯಿಂದ ಸ್ವಲ್ಪ ಸಹಾಯ, ಸಹಕಾರ, ಆಶೀರ್ವಾದ ಮೂರೂ ಸಿಗುತ್ತೆ. ಧಾರ್ಮಿಕ ಅಧ್ಯಯನ ಇದು ನಿಮಗೆ ತುಂಬ ಚೆನ್ನಾಗಿ ನಿಮಗೆ ಸಪೋರ್ಟ್ ಮಾಡುತ್ತೆ. ಕೆಲವೊಂದು ಮೂಲಗಳಿಂದ ನಿಮಗೆ ಒಳ್ಳೆಯ ಆದಾಯ ಮತ್ತು ಒಳ್ಳೆಯ ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಉತ್ಪತ್ತಿ ಆಗುತ್ತೆ. ವ್ಯಾಪಾರ ವ್ಯವಹಾರ ಮಾಡುವಂಥವ್ರಿಗೆ ಒಳ್ಳೆ ಲಾಭ ಇದೆ ಈ ತಿಂಗಳು. ಯಾರ್ಯಾರು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದ್ಭುತವಾದಂಥ ಕಾಲಾವಕಾಶ ಈ ತಿಂಗಳು ಉಪಯೋಗಿಸ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆ ಫಲ ಇದೆ. ಜೊತೆಗೆ ವ್ಯಾಪಾರದಿಂದ ಧನಾಗಮನವೂ ಕೂಡ ಪ್ರಾಪ್ತಿಯಾಗುತ್ತೆ. ಎಲ್ಲಾದರೂ ಯಜ್ಞ ಯಾಗಾದಿಗಳು, ಪೂಜೆ, ಹೋಮಗಳು ಮಾಡ್ತಿದ್ರೆ ಅದಕ್ಕೆ ನೀವು ಪಾಲ್ಗೊಳ್ಬೇಕು. ಅದು ಬಹಳ ಇಂಪಾರ್ಟೆಂಟು. ನಿಮ್ಮ ಮೇಲೆ ಸ್ವಲ್ಪ ಕುತಂತ್ರಗಳು ಜಾಸ್ತಿ ಆಗುತ್ತೆ. ಅದನ್ನೆಲ್ಲ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಬ್ಯಾಲೆನ್ಸ್ ಮಾಡಬೇಕು. ಕೆಲವೊಂದಿಷ್ಟು ಸಂಪಾದನೆಯನ್ನು ಎತ್ತಿಟ್ಟು ಅದನ್ನು ಬ್ಯಾಲೆನ್ಸ್ ಮಾಡಿ ನಿಮ್ಮ ಫ್ಯೂಚರ್ಗೋಸ್ಕರ ಪ್ಲ್ಯಾನ್ ಮಾಡೋದು ಒಳ್ಳೆಯದು. ಲೇವಾದೇವಿ ವ್ಯವಹಾರಗಳು, ಈ ಚೀಟಿ ವ್ಯವಹಾರ, ಫೈನಾನ್ಸು ಇತ್ಯಾದಿಗಳಲ್ಲಿ ಸ್ವಲ್ಪ ಜಾಗೃತೆ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಮತ್ತು ನಿಮ್ಮ ಒಂದು ಸ್ಥಾನ, ವಾಸ ಮಾಡುವಂಥ ಸ್ಥಾನ ಸ್ವಲ್ಪ ಬಲ ಜಾಸ್ತಿ ಆಗುತ್ತೆ. ಸರ್ಕಾರದ ಸೇವೆಯಲ್ಲಿ ನೀವೇನಾದರೂ ತೊಡಗಿಕೊಂಡ್ರೆ ಖಂಡಿತವಾಗಲೂ ಅಭಿವೃದ್ಧಿ ಅಂತ ಹೇಳ್ಬೋದು. ಆತ್ಮಾಭಿಮಾನ, ಸ್ವಾಭಿಮಾನ ತುಂಬ ಹೆಚ್ಚಾಗಿ ಈ ತಿಂಗಳು ನಿಮಗಿರುತ್ತೆ. ಮತ್ತು ಎರಡನೇ ಅಧಿಪತಿ ಆಗಿರತಕ್ಕಂಥ ಬುಧನೂ ಕೂಡ ನಿಮಗೆ ಒಂದು ಹಂತಕ್ಕೆ ನೀಚಭಂಗ ರಾಜಯೋಗದಲ್ಲಿ ಉತ್ತಮವಾದ ಫಲವನ್ನು ಕೊಡ್ತಾರೆ ಅಂತ ಹೇಳ್ಬೋದು. ಲಾಭಗಳು ಪರಿಶ್ರಮದಿಂದ ನಿಮಗೆ ಹೆಚ್ಚಾಗುತ್ತೆ. ಪ್ರಾಜ್ಞರಾಗ್ತೀರಾ, ಅಂದರೆ ಪ್ರಾಜ್ಞರಂದರೆ ಬುದ್ಧಿವಂತಿಕೆಯರಾಗ್ತೀರಾ. ಒಂಥರ ಸಿಕ್ಸ್ತ್ ಸೆನ್ಸ್ ಆಕ್ಟಿವೇಟ್ ಆಗ್ತಾನೆ ಇರುತ್ತೆ. ಮತ್ತು ಕುಟುಂಬದೊಡನೆ ಸಹಮತ ಭಾಳ ಅಗತ್ಯವಾಗಿರ್ತಕ್ಕಂಥ ವಿಚಾರ. ನಿಮಗೆ ಆರ್ಥಿಕ ಕುಸಿತ ಅನ್ನುವಂಥದ್ದು ಏನು ಈ ತಿಂಗಳಲ್ಲಿಲ್ಲ. ನಿಮಗೆ ದೊಡ್ಡ ದೊಡ್ಡ ಕುಟುಂಬ ನಿಮ್ಮದಿದ್ದರೆ ಅದರಲ್ಲಿ ಯಾವುದೇ ಒಡಕು ಬರದೆ ಅದನ್ನು ಸಮನ್ವಯವಾಗಿ ಮುಂದುವರಿಸ್ಕೊಂಡು ಹೋಗ್ತೀರಾ. ಮತ್ತು ವ್ಯಾಪಾರದಲ್ಲಿ ಕೆಲವೊಂದಿಷ್ಟು ವ್ಯಾಪಾರಗಳು ತುಂಬ ಚೆನ್ನಾಗಾಗುತ್ತೆ. ಅದರಲ್ಲಿ ಏನು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಧಾರ್ಮಿಕ ಮನೋಭಾವನೆ ಮಾತ್ರ ಸ್ವಲ್ಪ ಹೆಚ್ಚು ನೀವು ಪಡ್ಕೊಳ್ಬೇಕಾಗತ್ತೆ. ಸಾರ್ವಜನಿಕರಾಗಿ ನೀವು ಸುಖಿಯಾಗಿರ್ತೀರಾ. ಮತ್ತು ದುಡ್ಡಲ್ಲಿ ಶ್ರೀಮಂತಿಕೆ ಇಲ್ಲ ಅಂದರೂ ಕೂಡ ಮನಸ್ಸಲ್ಲಿ ಭಾಳಷ್ಟು ಶ್ರೀಮಂತಿಕೆಯನ್ನು ಹೊಂದಿರತಕ್ಕಂಥ ತಿಂಗಳು ಆಗುತ್ತೆ. ಪುಣ್ಯ ಕಾರ್ಯಗಳಿಗೆ ಸ್ವಲ್ಪ ದುಡ್ಡನ್ನು ವೆಚ್ಚ ಮಾಡ್ತೀರಾ. ಸ್ವಲ್ಪ ದೃಷ್ಟಿ ದೋಷಗಳು, ಕಣ್ಣಿನ ಸಮಸ್ಯೆಗಳು ಬರುವಂಥ ಸಾಧ್ಯತೆ, ದಂತ ಸಮಸ್ಯೆಗಳು ಬರುವಂಥ ಸಾಧ್ಯತೆ, ಸ್ವಲ್ಪ ಚಾಡಿ ನಿಮ್ಮ ಮೇಲೆ ಜಾಸ್ತಿ ಹೇಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಅದರ ಕಡೆ ಗಮನ ಕೊಡಿ. ಯಾರನ್ನು ಪರಿಪೂರ್ಣವಾಗಿ ನಂಬಲಿಕ್ಕೆ ಹೋಗಬೇಡಿ. ಇದು ನಂಬಿಕೆ ಅರ್ಹವಾಗಿರತಕ್ಕಂಥ ಸಂದರ್ಭ ಅಲ್ಲ. ನೀವು ಯಾರನ್ನು ನಂಬಬೇಕು ಅಂದರೆ ಭಗವಂತನನ್ನು ನಂಬಬೇಕು, ಮತ್ತು ನಿಮ್ಮ ತಂದೆ ತಾಯಿನ ನಂಬಬೇಕು, ನಿಮ್ಮ ಒಂದು ಗುರುಗಳನ್ನು ನಂಬಬೇಕು. ಇಷ್ಟು ಬಿಟ್ಟರೆ ಇನ್ಯಾರನ್ನೂ ನಂಬುವಂಥದ್ದು ಖಂಡಿತವಾಗಲೂ ಒಳ್ಳೆಯದಲ್ಲ. ಅದು ನಾನು ಭಾಳ ಮುಖ್ಯವಾಗಿ ನಿಮ್ಗೆ ಹೇಳ್ತೀನಿ. ಸ್ವಲ್ಪ ಮಟ್ಟಿಗೆ ದಾರಿದ್ರ್ಯಹೀನತೆ ಅನ್ನುವಂಥದ್ದು ನಿಮಗೆ ಬರುವಂಥ ಸಾಧ್ಯತೆ, ಅಂದರೆ ಅದರ ಅರ್ಥ ಸ್ವಲ್ಪ ದುಡ್ಡು ಕಮ್ಮಿ ಆಗುವಂಥದ್ದು, ಕಳ್ಕೊಳ್ಳುವಂಥದ್ದು ಸಾಧ್ಯತೆಗಳು. ಮತ್ತು ಅಶುಭ ಗ್ರಹಗಳು, ಶುಭ ಗ್ರಹಗಳು ಎರಡೂ ಹೊಂದಾಣಿಕೆ ಆಗಿರೋದ್ರಿಂದ ಸಣ್ಣ ಪ್ರಮಾಣದ ಬದಲಾವಣೆಗಳಾಗುತ್ತೆ. ಬಟ್ ಕೇಂದ್ರ ಸ್ಥಾನಗಳು ಸ್ವಲ್ಪ ಬಲಿಷ್ಠವಾಗಿರೋದ್ರಿಂದ ಉತ್ತಮ ಫಲವನ್ನು ನಿರೀಕ್ಷೆ ಪಡ್ಬೋದು. ಕೋರ್ಟ್ ಕಚೇರಿ ಸಂಬಂಧಪಟ್ಟಂಥದ್ದು ಸಕ್ಸಸ್ ಆಗುತ್ತೆ. 11ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಗುರುನು ಕೂಡ ನಿಮಗೆ ಒಂದು ಸ್ವಲ್ಪ ಪರಿವರ್ತನೆ ಇರೋದ್ರಿಂದ ಉತ್ತಮವಾದ ಫಲ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಜೊತೆಗೆ ನಿಮ್ಮ ಒಂದು ವ್ಯವಹಾರದಲ್ಲಿ ಏನಾದರೂ ವ್ಯವಹಾರ ಮಾಡ್ತಾ ಇದ್ದೀರಾ, ವ್ಯಾಪಾರ ಮಾಡಿ, ರಿಯಲ್ ಎಸ್ಟೇಟ್ ಆಗ್ಬೋದು, ಈ ಮಧ್ಯವರ್ತಿಗಳು ಅಂತ ಹೇಳ್ತೀವಲ್ಲ, ಮೀಡಿಯೇಟರ್ಸ್ ಅಂತ, ಆ ಥರದ ವ್ಯವಹಾರ ಮಾಡುವಂಥವ್ರಿಗೆ ಈ ತಿಂಗಳು ಒಂದು ಸ್ವಲ್ಪ ಸ್ಪೀಡ್ ಆಗುತ್ತೆ. ಒಂದೆಲ್ಲೋ ಒಂದು ಹಂತಕ್ಕೆ ಕೆಲಸ ಮುಗಿಯುತ್ತೆ, ಹಣ ಬರುತ್ತೆ, ಒಂದು ಸ್ವಲ್ಪ ಕಷ್ಟಗಳನ್ನು ಪರಿಹಾರ ಮಾಡ್ಕೋಬೋದು ಅನ್ನುವಂಥ ಯೋಚನೆಗಳನ್ನು ಹೆಚ್ಚು ಮಾಡ್ತಾ ಇರ್ತೀರ. ವಾಹನ ಸಂಬಂಧಪಟ್ಟಂಥ ವಿಚಾರಗಳಲ್ಲೂ ಕೂಡ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಜೊತೆಗೆ ಭಗವಂತನ ಆಶೀರ್ವಾದ ಏನಪ್ಪ ಅಂತಂದರೆ ನಿಮ್ಮ ಒಂದು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಪಾಸಿಟಿವ್ ಆಗಿ ನಿಮಗೆ ಸಿಗುವಂಥ ಸಾಧ್ಯತೆಗಳೆಲ್ಲ ಕೂಡ ಚೆನ್ನಾಗಿ ಕಾಣ್ತಾ ಇದೆ. ಕೆಲವೊಂದು ಗ್ರಹದ ವೀಕ್ಷಣೆಯಿಂದ ವೃಷಭ ರಾಶಿಯವರಿಗೆ ಮತ್ತಷ್ಟು ಯೋಗ ಫಲ, ಸಂತೃಪ್ತಿಯಾದಂಥ ಜೀವನ ಪಡೆಯೋದರಲ್ಲಿ ಖಂಡಿತ ಯಶಸ್ಸನ್ನು ನೀವು ಕಾಣ್ತೀರಾ. ಮತ್ತು ನಖಾದಿ ಶಿಖ ಪರ್ಯಂತಂ, ಶಿಖಾದಿ ಪಾದ ಪರ್ಯಂತಂ ಅಂತ ಹೇಳ್ತೀವಿ. ತಲೆ ಕೂದಲಿಂದ ಕೈ ಬೆರಳುವರೆಗೂ, ಕೈ ಬೆರಳಿಂದ ಮತ್ತು ಕಾಲಿನ ಬೆರಳುವರೆಗೂ ಇಡೀ ದೇಹದಲ್ಲಿ ಏನೇನು ನಿಮಗೆ ಶಕ್ತಿಹೀನತೆ ಆಗುತ್ತೋ ಅದೆಲ್ಲ ಶಕ್ತಿ ಮತ್ತು ಬಲ ಮಾಡ್ಕೊಳ್ಳೋದು ಜಾಸ್ತಿ ಆಗುತ್ತೆ. ಸಾಧ್ಯವಾದಷ್ಟು ನೀವು ಒಂದು ಸ್ವಲ್ಪ ಪ್ರಕೃತಿ ಜೊತೆ ನಿಮ್ಮ ಜೀವನವನ್ನು ಸ್ಪೆಂಡ್ ಮಾಡಿ, ಅಂದರೆ ಸ್ವಲ್ಪ ಸೂರ್ಯ ನಮಸ್ಕಾರ ಮಾಡುವಂಥದ್ದು, ಆಮೇಲೆ ಸ್ವಲ್ಪ ಗಿಡ ಮರಗಳ ಜೊತೆ ನಿಮ್ಮ ಸಮಯವನ್ನು ಕಳೆಯುವಂಥದ್ದು,
ಆಮೇಲೆ ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದರೂ ಪಾರ್ಕ್ ಇತ್ತಂದರೆ ಹೋಗಿ ಅಲ್ಲಿ ಸಮಯ ಸ್ಪೆಂಡ್ ಮಾಡೋಂಥದ್ದು. ಒಂದು ಸ್ವಲ್ಪ ಮನಸ್ಸನ್ನು ಹಗುರ ಮಾಡ್ಕೊಳ್ಳಿ. ನಿಮಗೆ ಒಂದು ಸ್ವಲ್ಪ ಮೆಡಿಟೇಷನ್ ಇತ್ಯಾದಿ ಮಾಡಿಕೊಂಡು ಪ್ರಕೃತಿ ಜೊತೆ ಅಲೈನ್ ಆಗಿ ನಿಮ್ಮ ಬಾಡಿಯನ್ನು ಚೆನ್ನಾಗಿ ಫಿಟ್ನೆಸ್ ಆಗಿ ಇಟ್ಕೊಳ್ಳೋದು ಮರಿಬೇಡಿ. ಆಮೇಲೆ ಈ ಪ್ರಯಾಣದಲ್ಲಿ ಮಾತ್ರ ಒಂದು ಸ್ವಲ್ಪ ಅಡಚಣೆಗಳಾಗುವಂಥ ಸಾಧ್ಯತೆಗಳು ಸಹಜವಾಗಿ. ಇದೊಂದು ಸ್ವಲ್ಪ ನೆಗೆಟಿವ್ ಆದರೂ ಕೂಡ ಅದು ನಿಮಗೆ ಪಾಸಿಟಿವ್ ಆಗಿ ತಂದು ಕೊಡುವಂತಹ ಸಾಧ್ಯತೆಗಳಿರುತ್ತೆ. ಯಾಕೆಂದರೆ ತನ್ಮೂಲಕ ಗೌರವ, ಅಂದರೆ ನೀವು ಕಷ್ಟಪಟ್ಟದ್ದನ್ನು ಯಾರಾದರೂ ನೋಡಿ ಅವರು ತುಂಬ ಕಷ್ಟಪಡ್ತಾ ಇದ್ದಾರಪ್ಪ, ಇವ್ರಿಗೇನಾದರೂ ಸಹಾಯ ಮಾಡಬೇಕು, ಏನಾದರೂ ಸಪೋರ್ಟ್ ಮಾಡಬೇಕು, ದುಡ್ಡಲ್ಲದೆ ಇದ್ದರೂ ಕೂಡ ಏನಾದರೂ ಸಪೋರ್ಟ್ ಮಾಡಬೇಕು. ಮೊನ್ನೆ ರೀಸೆಂಟಾಗಿ ನನ್ನ ಕ್ಲೈಂಟ್ ಒಬ್ಬರು ಪಾಪ ತುಂಬ ಕಷ್ಟಪಡ್ತಾಯಿದ್ರು. ಒಂದು ವಾಹನ ತೊಗೊಂಡು ನಾನು ಗಾಡಿ ಓಡಿಸ್ಬೇಕು, ಕಾರ್ ಓಡಿಸ್ಬೇಕು, ವಾಹನ ತೊಗೊಳಕ್ಕೆ ನಂಗೆ ಶಕ್ತಿ ಇಲ್ಲ, ಲೋನ್ ಆಗ್ತಾ ಇಲ್ಲ, ಸಿಬಿಲ್ ಪ್ರಾಬ್ಲಮ್ ಆಗಿದೆ, ಸಾಲ ಮಾಡ್ಕೊಂಬಿಟ್ಟಿದ್ದೀನಿ ಅಂತ. ಮತ್ತು ಬಂದರು, ಏನೂ ಭಯಪಡಬೇಡಿ, ದೇವರ ಆಶೀರ್ವಾದ, ಒಂದು ಕ್ಷೇತ್ರಕ್ಕೆ ಹೋಗಿ ಬನ್ನಿ ಅಂತ ಕಳಿಸಿದೆ. ಹೋಗಿ ಬಂದಮೇಲೆ ಅವ್ರ ಸ್ನೇಹಿತರು ಕರೆದು ಏನೂ ಭಯಪಡಬೇಡಪ್ಪ, ನಿನ್ನ ಹೆಸರಲ್ಲೇ ಮಾಡಿಸ್ಕೊಡ್ತೀನಿ ಅಂತೇಳಿ ಅವರು ಸಿಗ್ನೇಚರ್ ಹಾಕಿ ಮಾಡಿಸ್ಕೊಟ್ಟಿದ್ದಾರೆ. ಈ ಗಾಡಿ ಓಡಿಸ್ತಾ ಇದ್ದಾರೆ ಖುಷಿಯಿಂದ. ದಿನ ಅವರಿಬ್ಬರು ಆತ್ಮೀಯತೆ, ಕೃಷ್ಣ ಕುಚಲ್ ಅಂತಾರೆ, ಪ್ರೀತಿಯಿಂದ ಸ್ನೇಹಿತರ ಥರ ಅವರಿದ್ದಾರೆ. ಅಂದರೆ ಎಕ್ಸಾಂಪಲ್, ದೈವ ಮಾನುಷ ರೂಪೇಣ, ದೈವಂ ಮಾನುಷ್ಯ ರೂಪೇಣ, ಭಗವಂತ ಮನುಷ್ಯ ರೂಪದಲ್ಲಿ ಬಂದು ನಿಮಗೆ ಫಲ ಕೊಟ್ಟೇ ಕೊಡ್ತಾನೆ, ಭಯಪಡೋ ಅವಶ್ಯಕತೆ ಇಲ್ಲ. ಕೆಲವೊಂದು ಮೂಲಗಳಿಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ರಾಜಕೀಯ ವ್ಯಕ್ತಿಗಳಿಂದ ನಿಮಗೆ ಒಂದು ಸ್ವಲ್ಪ ಸಪೋರ್ಟು, ಧಾರ್ಮಿಕ ಚಿಂತಕರಿಂದ ನಿಮ್ಗೆ ಸ್ವಲ್ಪ ಸಪೋರ್ಟು, ಮತ್ತು ಹಣವಂತರಿಂದ ನಿಮ್ಗೆ ಸ್ವಲ್ಪ ಸಪೋರ್ಟು ಸಿಗುವಂಥ ಸಾಧ್ಯತೆ. ಬಟ್ ನಿಮ್ಮ ಸ್ವಭಾವದ ಮೇಲೆ ಡಿಪೆಂಡ್ ಆಗುತ್ತೆ. ಖಂಡಿತವಾಗ್ಲೂ ಯಾರೂ ಕೂಡ ಸ್ವಲ್ಪ ಹೆಚ್ಚು ಕೊಬ್ಬು ಅಥವಾ ಅಹಂಕಾರ, ದುರಹಂಕಾರದಿಂದ ಖಂಡಿತ ಮೆರಿಬೇಡಿ. ಅಂದರೆ ನೀವು ಮೆರಿತಾ ಇದ್ದೀರಿ ಅಂತಲ್ಲ, ಸಮಯ ಬಂದಾಗ, ಆಪ್ಷನ್ಸು, ಆಪರ್ಚುನಿಟೀಸು ಬಂದಾಗ, ಆಫರ್ಸ್ ಬಂದಾಗ ಅದನ್ನು ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ನಿಮಗೆ ಭಗವಂತ ಅನುಗ್ರಹ ಮಾಡ್ತಾನೆ. ಅನಾವಶ್ಯಕ ಖರ್ಚುಗಳು ಖಂಡಿತ ಮಾಡಬೇಡಿ. ಸಾಧ್ಯವಾದಷ್ಟು ಮನೆ ಊಟನೇ ಮಾಡಿ, ಹೊರಗಡೆ ಊಟ ಮಾಡ್ಕೊಂಡು ಆರೋಗ್ಯ ಕೆಡಿಸ್ಕೊಬೇಡಿ. ಈ ತಿಂಗಳು ನಿಮಗೆ ಮೇಜರ್ ಇಶ್ಯೂಸ್ ಏನಪ್ಪ ಅಂದರೆ ವೃಷಭ ರಾಶಿಯವರಿಗೆ ಹೊಟ್ಟೆ ಸಂಬಂಧಪಟ್ಟಂಥ ಸಮಸ್ಯೆ, ಸ್ವಲ್ಪ ಉಲ್ಬಣ ಆಗುತ್ತೆ. ತನ್ಮೂಲಕ ಸಮಸ್ಯೆಗಳು, ದಂತ ಸಮಸ್ಯೆಗಳು, ಹಲ್ಲಿನ ಸಮಸ್ಯೆಗಳು, ಇದೆಲ್ಲ ಸ್ವಲ್ಪ ಜಾಸ್ತಿ ಆಗೋದ್ರಿಂದ ಆದಷ್ಟು ಅದ್ರ ಕಡೆ ಗಮನ ಕೊಟ್ಟು ಒಂದು ಸ್ವಲ್ಪ ಧೈರ್ಯವಾಗಿರ್ತಕ್ಕಂಥದ್ದು ಒಳ್ಳೆಯದು. ಸರಿ, ಹಾಗಾದರೆ ಈಗ ಏಪ್ರಿಲ್ ತಿಂಗಳು ಬಂದುಬಿಡ್ತು ನಮಗೆ. ಇನ್ನೇನು ಏಪ್ರಿಲ್ ತಿಂಗಳು ಪ್ರಾರಂಭ ಆಗ್ತಾ ಇದೆ. ಈ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ನಾನು ಮಾಡ್ತಾ ಇದ್ದೀನಿ. ಶನಿ ಬದಲಾವಣೆ ಮಾರ್ಚ್ 28ಗೆ ಆಗೋಗ್ತಾ ಇದೆ. ನಾನು ಯಾಕೆ ಸ್ವಲ್ಪ ಬೇಗ ವೀಡಿಯೋಸ್ ಮಾಡಾಕ್ತಾ ಇದ್ದೀನಿ ಅಂದರೆ, ಯಾರ್ಯಾರು ಶನಿ ಶಾಂತಿ ಮಾಡ್ಕೋಬೇಕು ಅಂಥವ್ರು ಮಾಡ್ಕೊಳ್ಳಿ. ನಿಮ್ಗೇನು ಮ್ಯಾಂಡೇಟ್ರಿ ಇಲ್ಲ, ಮಾಡ್ಕೊಳ್ಳೋರು ಖಂಡಿತ ಮಾಡ್ಕೊಳ್ಳಿ. ಎಲ್ಲೂ ಅನುಕೂಲ ಆಗಲಿಲ್ಲ ಅಂದರೆ 29ನೇ ತಾರೀಕು ನಾನು ಮಾಡ್ತಾ ಇದ್ದೀನಲ್ಲ ಶನೇಶ್ವರ ಮಹಾಯಾಗ, ಆ ಯಾಗಕ್ಕೆ ಖಂಡಿತ ಪಾಲ್ಗೊಳ್ಳಿ. ನೀವು ಹಣ ಪಾವತಿ ಮಾಡೇ ಬರಬೇಕು ಅಂತೇನಿಲ್ಲ, ಕುಟುಂಬ ಸಪರಿವಾರ ಸಮೇತವಾಗಿ ನೇರವಾಗಿ ಬಂದು ಆ ಸ್ವಾಮಿ ಆಶೀರ್ವಾದವನ್ನು ಪಡ್ಕೊಳ್ಳಿ. ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಮ್ಯಾಪ್ ಇರುತ್ತೆ, ಲೊಕೇಶನ್ ಇರುತ್ತೆ, ಅದನ್ನು ಸೇವ್ ಮಾಡ್ಕೊಂಡು ನೇರವಾಗಿ ಬರ್ಬೋದು. ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಲೈವ್ ಸ್ಟ್ರೀಮ್ ಆಗುತ್ತೆ, ಅದು ವೀಕ್ಷಣೆ ಮಾಡ್ಬೋದು. ಇಲ್ಲ ನನಗೆ ಕುದುರೆಲಾಳ ಪ್ರಸಾದ ಮನೆಗೆ ಬೇಕು, ಮಂತ್ರಾಕ್ಷತೆ ಬೇಕು, ನಾನು ಪೂಜೆ ಮಾಡಿ ಪ್ರಸಾದ ಕಳಿಸ್ಕೊಡಿ ಅಂದರೆ nityasauಭಾಗ್ಯ.in ವೆಬ್ಸೈಟ್ಗೆ ಲಾಗಿನ್ ಆಗಿ ಫಾರ್ಮ್ ಫಿಲಪ್ ಮಾಡಿ ₹431 ಒಬ್ರಿಗೆ ಪೇ ಮಾಡಿ ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಪೂಜೆ ಆಗಿ ಪ್ರಸಾದ ನಿಮ್ಮ ಮನೆಗೆ ಬಂದು ಖಂಡಿತ ತಲುಪುತ್ತೆ. ಓವರಾಲ್ ನೋಡಿದಾಗ ವೃಷಭ ರಾಶಿಯವರೇನು ಚಿಂತೆ ಮಾಡೋಂಗಿಲ್ಲ, ಧೈರ್ಯವಾಗಿರಿ. ಭಗವಂತನ ಆಶೀರ್ವಾದ, ಅನುಗ್ರಹ ನಿಮ್ಮ ಮೇಲೆ ತೃಪ್ತಿಯಾಗಿ ಸಿಗುತ್ತೆ. ತನ್ಮೂಲಕ ಸಂತೋಷ, ಸಡಗರ, ಸಂಭ್ರಮ ನಿಮಗೆ ಸಿಕ್ಕೇ ಸಿಗುತ್ತೆ. ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸ್ಕೊಂಡು, ಏನಾದರೂ ಸರಳ ಪರಿಹಾರ ಇದನ್ನು ಮಾಡಿಕೊಂಡು ತೃಪ್ತಿಯಾಗಿ ಜೀವನವನ್ನು ಅನುಭವಿಸೋದಕ್ಕೆ ಇದು ನಿಮಗೆ ದಾರಿಯಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ವೃಷಭ ರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.